ಹಾಯ್ ಫ್ರೆಂಡ್ಸ್, ಇವತ್ತನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ರಾಕ್ಪೇರಿಗೆ ನೀರು ಕಟ್ಟಬೇಕಾಯ್ತು. ಬೆಳಿಗ್ಗೆನೆ ರಾಕ್ಪೇರಿಗೆ ನೀರು ಕಟ್ಟಕ್ಕೆ ಬಂದೆ. ನೀರು ಕಟ್ಟಾಗೆ ಎಲ್ಲ ಮುಗಿಸಿದೆ. ಮುಗಿಸಿದಾದ್ಮೇಲೆ ಕೂಲಿಯವ್ರು ಬಂದು ಏನಪ್ಪ ಅಂದ್ರೆ ಕೆಲಸ ಹಳೆ ಬೆಡ್ ಟೊಮೆಟೊ ಬೆಡ್ ಇತ್ತಲ್ಲ, ಅದ್ಮೇಲೆ ಕಳೆ ಕೀಳ್ಬೇಕಾಯ್ತು. ಅವರೆಲ್ಲ ಮುಗಿಸಿದ್ರು. 12 ಗಂಟೆ ಅಷ್ಟೊತ್ತಿಗೆ ಕಿತ್ತು ಮುಗಿಸಿದ್ರು. ಅದಾದ್ಮೇಲೆ ನನಗೆ ಬದನೆಕಾಯಿ ಬೇರೆ ಕೀಳ್ಬೇಕಾಗಿತ್ತು. ತರ್ಡ್ ಟ್ರಿಪ್ ಕೀಳ್ತಾರೋದು ಇವತ್ತು ನಾವು ಬಂದು. ಮಾರ್ಕೆಟ್ ನಡೀತದೆ ಬಂದರೆ 30-40 ರೂಪಾಯಿ ನಡೀತಾ ಇದೆ ಮಾರ್ಕೆಟ್ ಇವಾಗ ಬ್ಲ್ಯಾಕು. ನಾವೆಲ್ಲ ಬದನೆಕಾಯಿ ಕಿತ್ತು ಮುಗಿಸಿದಷ್ಟೊಟ್ಟಿಗೆ 2 ಗಂಟೆ ಆಯಿತು. ಎಲ್ಲ ಕಿತ್ತು ಮುಗಿಸಿದಾದ್ಮೇಲೆ 1.5 ಮೂಟೆ ಆಗಿತ್ತು ಬದನೆಕಾಯಿ. ಅದಾದ್ಮೇಲೆ ನಾವು ಸ್ವೀಟ್ ಕಾರ್ನ್ಗೆ DAP ಗೊಬ್ಬರ ಹಾಕಬೇಕಾಗಿತ್ತು. ಏನಕ್ಕಪ್ಪ ಬಂದು ಹಾಕ್ತಾರೋದು ಉಣ್ಣಿದ ತಕ್ಷಣ ಹಾಕಬೇಕಿದು. ಹಾಕಿದ್ರೆ ಸ್ವಲ್ಪ ಗಿಡಕ್ಕೂ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಕರೆ ಸೈಜ್ ಬರುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನಾನು ಬಂದು ಒಂದು ಮೂಟೆ ಬಂದು 1400 ರೂಪಾಯಿ ಬಿತ್ತು. ಟೋಟಲ್ 1.5 ಮೂಟೆ ಹಾಕ್ತಾಯಿರೋದು. ಫ್ರೆಂಡ್ಸ್ ಯಾರಪ್ಪ ಅಂದ್ರೆ ಹಾಕ್ತಾರೋದು ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ಸೇರಿ ಹಾಕ್ತಾಯಿದ್ದೀವಿ. ಇವತ್ತು ಬಂದು ಎಲ್ಲ ಹಾಕಿ ಮುಗಿಸಿದ್ವಿ. ಅದಾದಮೇಲೆ ಸ್ನೇಲ್ ಕಿಲ್ ಹಾಕಬೇಕಾಯ್ತು. ಏನಕ್ಕಪ್ಪ ಅಂದ್ರೆ ಸ್ನೇಲ್ ಕಿಲ್ ಹಾಕೋದು, ಲಬ್ಬರ್ಗಳು ಕ್ಲೀನಿಗೆ ಸ್ವೀಟ್ ಕಾರ್ನ್ ಕಟ್ ಮಾಡ್ತಾಯಿದ್ವು. ಸ್ಟೆಮ್ನೆಲ್ಲ ಕ್ಲೀನಿಗೆ ಕಟ್ ಮಾಡ್ತಾಯಿದ್ವು. ಅದಕ್ಕೋಸ್ಕರ ಸ್ನೇಲ್ ಕಿಲ್ ತೊಗೊಂಬಂದಿದ್ದೆ. ಇದೆಷ್ಟಪ್ಪ ಒಂದು ಪ್ಯಾಕೆಟ್ ಬಂದು 900 ರೂಪಾಯಿ ಬಿತ್ತು ನಮಗೆ. ಇದು 2 ಪ್ಯಾಕೆಟ್ ತಂದಿದ್ದೆ, 2 kg. ಇದೇನಕ್ಕಪ್ಪ ಅಂದ್ರೆ ಇವತ್ತು ಬಕೆಟಲ್ಲಿ ಹಾಕ್ತಾಯಿರೋದು. ಇದು ಬಂದು ಯಾವಾಗಲೂ ನಾವು ಚೀಲದ ಮೇಲೆ ಹಾಕಿ ಸುತ್ತಿಯಲ್ಲಿ ಹೊಡಿತಾಯಿದ್ರೆ ಅವಾಗ ಕ್ಲೀನಿಗೆ ಪುಡಿ ಆಗಿಬಿಡ್ತಾಯಿತ್ತು ಅದು ಜಾಸ್ತಿ. ಅದಕ್ಕೋಸ್ಕರ ಇವಾಗ ಹಿಂಗೆ ಹಾಕಿ ಕುಡ್ಗೋಲಲ್ಲಿ ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಪುಡಿ ಆಗೋಲ್ಲ, ಲೈಟಾಗಿ ಪೀಸ್ಗಳಾಗುತ್ತೆ. ಆ ಪೀಸ್ ಬಿದ್ದರೆ ಸಾಕು, ಅದಕ್ಕಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಿಂಗೆ ಇದು ಮಾಡ್ಕೊಂಡು ದೊಡ್ಡ ಪುಟ್ಟ ಚೆಲ್ ಮುಗಿಸಿದ್ನಿ ಫ್ರೆಂಡ್ಸ್. ಅದ್ರಲ್ಲಿ ಮನೆ ಹತ್ರ ಬರೋಷ್ಟೊಟ್ಟಿ ಎಲ್ಲ ಅಪ್ಪ ಬದನೆಕಾಯಿ ಗ್ರೈಂಡ್ ಮಾಡಿ ಇಕ್ಕಿದ್ರು ಫ್ರೆಂಡ್ಸ್. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.